ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್ ಇದು. ಸೊ ಅಂಡಮಾನ್ ಟ್ರಿಪ್ ನಾವು 5 ಡೇಸ್ ಹೋಗಿದ್ದು, ಹಾಗಾಗಿ ಒಂದು 6-7 ವೀಡಿಯೋಸ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇಲ್ಲೆಲ್ಲ ಕೋರಲ್ ಬ್ರಿಡ್ಜ್ ನೋಡಿ ಈಗ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ. ಇದು ಬಂದಿರೋ ಅಂಥದ್ದು ಲಕ್ಷ್ಮಣ್ಪುರ್ ಬೀಚ್ ಅಂತ ಹೇಳಿ ನಾವು ಕ್ಯಾಬ್ ಇಳಿದು ಈಗ ಬರ್ತಾ ಇದ್ದೀವಿ ಆ ಬೀಚ್ ರೋಡಲ್ಲೇನೆ. ತುಂಬ ಚೆನ್ನಾಗಿದೆ ಇದು ವಾತಾವರಣ. ಫುಲ್ಲು ದೊಡ್ಡ ದೊಡ್ಡ ಮರಗಳು, ಎಷ್ಟೆಷ್ಟು ಉದ್ದ ಇದೆ ಅಂದರೆ ಫುಲ್ ಸ್ಟ್ರೈಟ್ ಆಗಿದೆ ಮರಗಳು. ಖಾಲಿ ಬಟ್ಲು ತತ್ತಾ ಇದ್ದೀರಾ? ಅದೇ ಉದ್ದಕ್ಕೆ ಹಂಗೆ ಐತೆ, ಸ್ಟ್ರೈಟ್ ಆಗಿ, ಏನು ಬಗ್ಗಿಲ್ಲ. ಇಲ್ಲಿ ಇಳಿದ ತಕ್ಷಣ ಮಕ್ಕಳೇನೋ ಚಾಕ್ಲೇಟ್ ತಗೊಂಡಿದ್ರು, ಎಲ್ಲರಿಗೂ ಒಂದೊಂದು ಕೊಟ್ಟು ತಿನ್ಕೊಂಡು ಹೋಗ್ತಾ ಇದ್ವಿ. ಲಕ್ಷ್ಮಣ್ಪುರ್ ಬೀಚಿಗೆ ಬಂದಿದ್ದೀವಿ ಈಗ. ಇಲ್ಲಿ ಸನ್ಸೆಟ್ ವ್ಯೂ ನೋಡೋಣ ಅಂತ ಹೇಳಿ ನಿನ್ನೆ ಮಿಸ್ ಮಾಡ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಸುಮಾರು ಜನ ಇದ್ದಾರೆ, ಚೆನ್ನಾಗಿದೆ ಈ ಪ್ಲೇಸ್. ಮಣ್ಣಂತೂ ಫುಲ್ಲು ಸಾಫ್ಟ್ ಕಾಲಿಡ್ತಾ ಇದ್ದಾರೆ, ಹಂಗಂಗೆ ರವೆ ಚಿರೋಟಿ ರವೆ ಥರ ಇದೆ ನೋಡ. ಅಲ್ಲಿಂದ ಕಲ್ಲು ಇಲ್ಲಿ ಬಂದಿರೋಂಗಿದ್ದಾವೆ, ವೈಟ್ ಮರಳಿಗೆ. ಮೋನು ಅಲ್ಲಿಂದಲ್ಲ, ಅಲ್ಲಿ ನೋಡಿದ್ವಲ್ಲ ಕಲ್ಲು, ಅದೇ ರೀತಿ ಇಲ್ಲೂ ಇದಾವೆ ನೋಡಿ. ಸ್ವಲ್ಪ ಇಲ್ಲ ಒಂದು ಕ್ರೂಸ್ ಬರ್ತಾ ಇದೆ ಅಲ್ಲಿ. ನೋಡಿ ಇದೇ ಥರ ಐತೆ, ಅಲ್ಲೇ ಬೇರೆ ಥರ ಐತೆ, ಇಲ್ಲೇ ಬೇರೆ ಥರ ಐತೆ ಅಲ್ವಾ? ಹಂಗೆ ಆಯಿತು. ಇಲ್ಲೇ 2 ರೀತಿ ಮರಳಿದೆ, ಆ ಕಡೆನೇ ಬೇರೆ ಥರ ಮರಳು, ಈ ಕಡೆನೇ ಬೇರೆ ಥರ ಮರಳಿದೆ. ಸುಮಾರು ಜನ ಬಂದು ಸನ್ಸೆಟ್ ವ್ಯೂ ನೋಡೋದಕ್ಕೆ ಅಂತಲೇ ಕಾಯ್ತಾ ಇದ್ದಾರೆ ಎಲ್ಲನೂ. ನಾವು ಇಲ್ಲಿ ಕುತ್ಕೊಂಡು ನೋಡೋಣ ಅಂತ ಹೇಳಿ ಎಲ್ಲ ಕಾಣುತ್ತೆ ಸನ್ಸೆಟ್. ಕೆಳಕ್ಕೆ ಬಂದರೆ ನಾವು ಮೋಡದ ಮೇಲೆ ಬರ್ತಾ ಇದ್ವಲ್ಲ. ಸನ್ಸೆಟ್ ನೋಡಲೇ ಇಲ್ವಲ್ಲ ಇವತ್ತು. ಅಂಡಮಾನಲ್ಲಿ ನಾವು ಸನ್ಸೆಟ್ ಪಾಯಿಂಟ್ಗೆ ಹೋದ್ರಿ 2-3 ಡೇಸ್ ಹೋದ್ರೂ ಅಂಡಮಾನ್ ಸನ್ಸೆಟ್ ನೋಡೋದಕ್ಕೆ ಆಗಲಿಲ್ಲ. ಸೊ ಇವತ್ತು ಅಷ್ಟೇ ಬಂದಾಗ ಸೂರ್ಯ ಕಾಣಿಸ್ತಾ ಇದ್ದ, ಆಮೇಲೆ ಹಾಗೆ ಮೋಡ ಮುಚ್ಕೊಂಬಿಟ್ಟು ಕಾಣಿಸ್ತಾನೇ ಇಲ್ಲ. ಮಕ್ಕಳೆಲ್ಲ ಮರಳಲ್ಲಿ ಹಾಡ್ತಾ ಇದ್ರು. ಸೊ ನಾನು ಹಸ್ಬೆಂಡ್ ಇಬ್ಬರು ಸ್ವಲ್ಪ ಟೈಮ್ ಅಲ್ಲೇ ಕೂತಿದ್ದು. ಈಗ ಸ್ವಲ್ಪ ನೀರ ಹತ್ರ ಬಂದ್ವಿ. ಫುಲ್ ಮೋಡ ಮುಚ್ಕೊಂಬಿಟ್ಟಿತ್ತು. ಸೊ ನೆನ್ನೆನೂ ನೋಡಲಿಲ್ಲ ಸನ್ಸೆಟ್, ಇವತ್ತು ನೋಡೋಕ್ಕಾಗಲಿಲ್ಲ. ಸೊ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ನೋಡೋಕ್ಕೆ ಅಂತ. ಸನ್ಸೆಟ್ ಇವತ್ತು ಕಾಣಿಸ್ಲೇ ಇಲ್ಲ. ಆಗಲೇ 5 ಕಾಲಾಗಿದೆ ಟೈಮು. ಸೊ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡಿ. ಬೀಳ್ತಾ ಇದ್ದೀವಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮರಳಲ್ಲಿ ಆಡಿದ್ರು. ಓ ಎಲ್ಲಿದೆ ನಿನ್ನ ಮನೆ? ಅಲ್ಲೆಲ್ಲ ಮಾಡಿರೋದು ತೋರಿಸ್ಕೊ ಬರ್ತೀನಿ, ಓಕೆನಾ? ಸೃಜನ್ ಯಾವುದು ಇದಾ ನಿನ್ನ ಮನೆ? ಇದು ನಮ್ಮ ಮೋನಿಶಾ ಅವ್ರದ್ದು ಅರಮನೆ. ಇದೇನಿದು? ಗುಹೆ. ಇದು 2 ಬಾವಿ, ಇದು ಫುಲ್ ಲೈಟು, ಹೈ ಸೆಕ್ಯೂರಿಟಿ ಲೈಟು. ಇದು ಈ ಮನೆಗೆ ಗೇಟು, ಇದು ಕಾಂಪೌಂಡಿಗೆ ಕೇಳಿಸ್ತಾ ಇಲ್ಲ. ಇದು ಕಾಂಪೌಂಡಿಗೆ ಗೇಟ, ಕಾಂಪೌಂಡ್. 2 ಮನೆ ಮುಂದೆ ಬಾವಿ. ಇದು ಫುಲ್ ಲೈಟ್, ಹೈ ಮಾಸ್ಕ್ ಲೈಟ್. ಇದು ಫುಲ್ ಮನೆ ಇದೆ, ಮನೆ ಗುಹೆ ಒಳಗಡೆ ಮನೆ. ಸೆಕ್ಯೂರಿಟಿ. ಓ ಚೆನ್ನಾಗಿ ಮಾಡಿದ್ದೀರಾ. ಒಂಥರ ಬ್ರಿಡ್ಜ್ ಮಧ್ಯದಲ್ಲಿ ನೀರು ಬರುತ್ತೆ. ಇದು ಒಂದು ಟೈಪ್ ಆಫ್ ವಾಲ್ಕ್ಯಾನೋ ತರ. ಎಂಟ್ರೆನ್ಸ್ ಹತ್ರ ದೀಪ. ಚೆನ್ನಾಗೈತೆ. ಮೋನು ಎಕ್ಸ್ಪ್ಲೇನ್ ಮಾಡೋಕ್ಕಿಲ್ಲ, ಇನ್ನೊಂದು ಅಲ್ಲಿ ಕೊಟ್ಟೋಗಿದ್ದಾವೆ. ಫೋಟೋ ಶೂಟ್ ನಡೀತಾ ಇದೆ.
ಬೀಚೆಲ್ಲ ಮುಗಿಸ್ ಬರೋ ಅಷ್ಟರಲ್ಲಿ ನೋಡಿ 5:30 ಆಗೋಯಿತು. ಫುಲ್ ಕತ್ಲೆ ಆಗೋಗಿದೆ. ಇಲ್ಲೆಲ್ಲ ಕೋಕೋನಟ್ ಕುಲ್ಫಿ ಅಂದರೆ ಐಸ್ ಕ್ರೀಮ್ ಸಿಗುತ್ತೆ, ಹಾಗಾಗಿ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊತಾ ಇದ್ವಿ. ತುಂಬ ಚೆನ್ನಾಗಿರ್ತಿದ್ದು. ಒಂದು 50 ರುಪೀಸ್ ಆಗುತ್ತೆ. ಸೊ ನಾವು 3 ಡೇಸ್ ತಿಂದ್ವಿ. ಇದು ತುಂಬ ಚೆನ್ನಾಗಿತ್ತು. ಕೊಬ್ಬರಿ ಥರ ಮೇಲ್ಗಡೆ ಹಾಕಿ ಕೊಟ್ಟಿರ್ತಾರೆ ನೋಡಿ, ಅದರೊಳಗಿರುತ್ತೆ ಆ ಥರ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಕೊಬ್ಬರಿನ ಅದೇ ಸಕ್ಕರೆ ಪಾಕದಲ್ಲಿ ಬಾಡಿಸಿ ಮೇಲ್ಗಡೆ ಹಾಕ್ತಾರೆ ಅನಿಸುತ್ತೆ. ಕೊಬ್ಬರಿ ತಿಂದಾದ್ಮೇಲೆ ನಾರ್ಮಲ್ ನಾವು ಕುಲ್ಫಿ ತಿಂತೀವಲ್ಲ ಇಲ್ಲೂ ಆ ರೀತಿ ಇರುತ್ತದು. ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡಿ ಎಷ್ಟು ಕತ್ಲೆ ಆಗಿದೆ ಅಂತ. 5:30ಗೆ ಈಗೆಲ್ಲ ರೆಸಾರ್ಟಿಗೆ ಬಂದ್ವಿ. ಅಕಸ್ಮಾತ್ 400 ಡ್ರೆಸ್ 1200 ಹೌದು, ಲೈಟ್ ಹಾಕಿರೋದಕ್ಕೆ ಹೌದು. ಅದೇ ಅಲ್ಲಿ ಸ್ನಾನ ಮಾಡಿದ್ವಲ್ಲ. ಹೌದೌದು, ಎಲ್ಲ ಸಾಂಗ್ ಹಾಕ್ತಿದ್ದಾರೆ. ಈಗ ನಾವೆಲ್ಲ ಈಗ ಇಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಈಗ ಬಂದ್ವಿ. ಬೀಚಿಂದ ಒಂದು 5 ನಿಮಿಷನೂ ಆಗಲಿಲ್ಲ ರೆಸಾರ್ಟ್ ಹತ್ರ ಬರೋದಕ್ಕೆ. ಸೊ ಹಾಗಾಗಿ ಇವತ್ತು ಬೇಗ ಬಂದ್ವಿ. ಸೊ ಮೊನ್ನೆ ಎಲ್ಲನೂ ತುಂಬ ಲೇಟ್ ಆಗಿತ್ತು. ಬಟ್ ಇವತ್ತು ಬೇಗ ಬಂದ್ವಿ ಅಲ್ಲ, ಹಾಗಾಗಿ 5:30ಗೆ ಕತ್ಲೆ ಆಗಿರೋದಕ್ಕೂ ಇನ್ನೂ ಟೈಮೇ ಆಗಿಲ್ಲ. ಈಗ 6:30. ಸೊ ರೂಮಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ಇಲ್ಲಿ ಸೌಂಡ್ ಸಿಸ್ಟಮ್ ಎಲ್ಲ ಇರುತ್ತೆ, ಬೇಕಂದರೆ ನಾವು ಹಾಕೊಬೋದು. ಹಾಗಾಗಿ ಎಲ್ಲರೂ ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ, ಮತ್ತು ಇಲ್ಲೆಲ್ಲನೂ ಸೊ ಎಲ್ಲ ಸ್ಟೋರಿಗಳು ಎಲ್ಲ ಹೇಳ್ಕೊಂಡು ಅವ್ರಿಗೆ ಯಾವ ಟಾಪಿಕ್ ಬರುತ್ತೋ ಆ ಟಾಪಿಕ್ ಎಲ್ಲ ಮಾತಾಡಿಕೊಂಡು ಆ್ಯಕ್ಟಿಂಗ್ ಮಾಡಿ ಎಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ಸರ್ಕಲಾಗಿ ಕೂತ್ಕೊಂಡು ಎಲ್ಲ ಆಡ್ತಾ ಇದ್ದೀವಿ ಈಗ. ಸೊ ತುಂಬ ಚೆನ್ನಾಗಿತ್ತು. ಇಲ್ಲಂತೂ ಒಂದು 3 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಹಾಗೆಯೇ ಊಟನೂ ಆರ್ಡರ್ ಮಾಡಿದ್ವಿ, ಏನು ಬೇಕು ಅಂತ ಕೇಳ್ಕೊಂಡು ಹೋಗಿ ಅವರೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವೆಲ್ಲನೂ ಗೇಮೆಲ್ಲ ಮುಗಿಸಿ. ಸೊ ಇಲ್ಲೂ ಅಷ್ಟೇ ತುಂಬ ಫ್ರೆಂಡ್ಸ್ ಆದರು. ಒಂದು ಹುಡುಗಿ ಬಂದು ನಮ್ಮನ್ನೇ ಮಾತಾಡಿಸಿ, ಅವಳು ಡೆಲ್ಲಿಯವರಂತೆ, ಬಂದು ನಮ್ಮ ಜೊತೆನೇ ಡ್ಯಾನ್ಸ್ ಆಡೋದಕ್ಕೆಲ್ಲ ಜಾಯ್ನ್ ಆದರು. ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಬಂದು ಈಗ ಮತ್ತೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೀವಿ. ಮಾರ್ನಿಂಗ್ ಇವತ್ತು ಡೇ 4 ಇವತ್ತು. ಸೊ ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪೋರ್ಟ್ ಬ್ಲೇರ್ಗೆ ಹೋಗಬೇಕು. ಸೊ ಕ್ರೂಸಲ್ಲಿ. ಹಾಗಾಗಿ ಇವತ್ತು ರೆಸಾರ್ಟೆಲ್ಲ ಚೆಕ್ಔಟ್ ಮಾಡಿ ಈಗ ಬ್ರೇಕ್ಫಾಸ್ಟ್ 8:30ಗೆ ಕ್ಲೋಸ್ ಅಂತೆ. ಹಾಗಾಗಿ ಈಗ ಅವರೆಲ್ಲ ಬಂದು ಹೇಳಿದ್ರು. ಸೊ ಹಾಗಾಗಿ ಬೇಗ ಮುಖ ತೊಳ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟಿಫನ್ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ಬೀಚ್ ಹತ್ರದಲ್ಲಿ ಇರೋದ್ರಿಂದ ಸೌಂಡ್ ಕೇಳಿಸ್ತಾ ಇದೆ ಅಲ್ವೇನೋ, ಅಲೆಗಳದ್ದು. ಅದು ತಕ್ಕೋ ಕೀ ತೆಗಿ ಬೇಗ. 8:30ಗೆ ಟಿಫನ್ ಕ್ಲೋಸ್ ಅಂತೆ, ಹಾಗಾಗಿ ಬೇಗ ಹೋಗಿ ಬರಬೇಕು. ನಮ್ದೇನಾ ಗಾಡಿ ಬಂದಿರೋದು? ಹಾಂ, ಎಲ್ಲ ಫೋಟೋ ಶೂಟ್ ನಡೀತಾ ಇದೆ. ಸೊ ಇವತ್ತು ಚೆಕ್ಔಟ್ ಮಾಡ್ತಿದ್ದೀವಿ ರೆಸಾರ್ಟ್. ಸೊ ನಮ್ಮದು ಟಿಟಿನೂ ಬಂದಿದೆ, ಬ್ಯಾಗೆಲ್ಲ ಇಟ್ಕೋತಾ ಇದ್ದಾರೆ. ಇಲ್ಲೊಂದು ತೆಗಿಬೇಕಾ? ಅದ್ರಲ್ಲಿ ಮಾವಿನಕಾಯಿ ಎಲ್ಲ ಇದೆ, ಹಾಗಾಗಿ ಅವ್ರು ಕಿತ್ಕೊಡ್ತೀನಿ ಅಂತ ಹೇಳಿದರು, ಮಕ್ಕಳು ಬೇಕು ಅಂತ. ಸೊ ಹಾಗೆ ಕೀಳಿಸ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಬಾಯ್. ನಿನ್ನೆಯಿಂದ ಪಾಪ ಒಬ್ಬರೇ ಓಡಾಡ್ತಾ ಇದ್ದಾರೆ ಎಲ್ಲದಕ್ಕೂ. ಏನಾದ್ರು ಬಿಟ್ಟಿದ್ದೀವಿ? ಓ, ಬ್ಯಾಗ್ ನಿಮ್ಮದು. ಚೆಕ್ಔಟ್ ದಿಸ್ ರೆಸಾರ್ಟ್, ವೆರಿ ಬ್ಯೂಟಿಫುಲ್. ನಿನ್ನೆ ತುಂಬ ಎಂಜಾಯ್ ಮಾಡಿದ್ದೀವಿ ಇಲ್ಲಿ. ಅಲ್ಲಿ ಹೋಗಿದ್ದು ನಿನ್ನೆ, ಇವಾಗ ಇಲ್ಲಿ ಬಿಡ್ತಾ ಇದ್ದಾರೆ. ಗೇಟ್ ಇದೆ, ಕೂತ್ಕೊಳ್ಳೋಣ. ದಾರಿ ಅಂತೆ. ಹೌದಾ? ನಿನ್ನೆ ಆ ಕಡೆ ಬೀಚಲ್ಲಿ ಆಡಿದ್ದು ನಾವು ಫೋಟೋಗ್ರಫಿ ಅಂತ ಇದೆ, ಬಟ್ ಎಲ್ಲರೂ ತೆಗಿತಿರ್ತಾರೆ. ಸೊ ಆ ಕಡೆ ಆಡಿದ್ದು. ಈ ಕಡೆ ಗೇಟಿಂದ ಎಂಟ್ರಿ. ತುಂಬ ಚೆನ್ನಾಗಿದೆ ಅಂಡಮಾನ್. ಬಟ್ ಬರೀ ಬೀಚೇ ಇರೋದ್ರಿಂದ ಬರೀ ನೀರು ಬೀಚಲ್ಲಿ ಆಡೋದು, ಅದೇ ಎಂಜಾಯ್ ಮಾಡೋದು. ಆಗಲಿ ತಗೊಂಬಿಟ್ಟ. ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಲಗೇಜ್ ಗಾಡಿ.
ನೋಡಿ ನೆನ್ನೆ ಇಲ್ಲೇ ಬೀಚಲ್ಲಿ ಆಡಿದ್ದು ನಾವು. ಸೊ ಇವತ್ತು ಇಲ್ಲೇ ಬಂದಿದ್ದೀವಿ ಟಿಕ್ಕ ಆಲ್ರೆಡಿ. ಯಾಕೆ ಬೀಳಿಸ್ತಾ? ನಡಿ ನಡಿ ಮೋನೆ ಮುಂದೆ ಹೊಟ್ಟೋದ್ಲಾಗ್ಲೆ ತಳ್ಳು. ಫೇರಿಯಲ್ಲಿ ಬಂದ್ವಿ. ಸೇಮ್ ಅವತ್ತು 3 ಡೇಸಿಂದ ಇದೇ ಸೀಟು ಇದೇ ಇದರಲ್ಲಿ ಕುತ್ಕೊಂಡು ಓಡಾಡ್ತಾ ಇದ್ವಿ. ಇದೇ ಸೀಟ್ ಅಲ್ಲ, ಇನ್ನೇನು ಫಸ್ಟ್ ಡೇ ಇದ್ದಿದ್ವಿ. ನೆನ್ನೆ ಆ ಕಡೆ ಹೋಗಿದ್ವಿ. ಬ್ಯಾಕ್ ಟು ಪೋರ್ಟ್ ಬ್ಲೇರ್ ಹೋಗ್ತಾ ಇದೀವಿ ಇವತ್ತು. ಈಗ ಒಂದು 3 ಅವರ್ಸ್ ಜರ್ನಿ ಇರ್ಬೋದು ಅನ್ಸುತ್ತೆ. 10:30 ಈಗ. ಹಾಯ್ ಸೃಜನ್, ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ ಬೀಚಲ್ಲೆಲ್ಲ? ಬೀಚಲ್ಲಿ ಎಲ್ಲ ಚೆನ್ನಾಗಿತ್ತು, ಸಮುದ್ರ ಎಲ್ಲರೂ ಟ್ರೈ ಮಾಡಿದ್ರು. ಓಕೆ, ನೀವು ಹೇಳಿ, ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ಐಲ್ಯಾಂಡು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೀ ಫುಡ್ಡು ಅಂತೂ ತುಂಬ ಟೇಸ್ಟಿಯಾಗಿತ್ತು, ಬಟ್ ನಾನು ಟೇಸ್ಟ್ ಮಾಡಲಿಲ್ಲ. ವೆಜ್ ಅವರವರು. ಸೃಜನ್ ನೀನು ಸೀ ಫುಡ್? ಅವನು ಇಲ್ಲ, ಅವನು ಬರೀ ಫುಡ್ಡಲ್ಲಿ ನಾನು ಯಾವುದು ಟ್ರೈ ಮಾಡಿಲ್ಲ. ಪಾಪ ಅವನಿಗೆ ಹಾಫ್ ಬಾಯ್ಲ್ ಸಿಕ್ಕಿಲ್ಲ. ಬಟ್ ವೆಜ್ಜಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ರೋಟಿ ಎಲ್ಲ ಚೆನ್ನಾಗಿತ್ತು. ಬಟ್ ಲೇಟು, ಲೇಟ್ ಎಲ್ಲ ಕಡೆ ಲೇಟು. ಇಲ್ಲಿ ಫಾಸ್ಟಾಗಿ ಕೊಡಲ್ಲ ಅವರು, ಸರ್ವಿಸ್ ಮಾಡಲ್ಲ. ನಾವು ಆರ್ಡರ್ ಮಾಡಿ ಹಾಫ್ ಆನ್ ಅವರ್ ಆಗಬೇಕು ಅವ್ರು ಕೊಡೋ ಅಷ್ಟರಲ್ಲಿ. ಆಮೇಲೆ ಸುಜನ್ಗೆ ಹಾಫ್ ಬಾಯ್ಲ್ ಸಿಕ್ಕಿಲ್ಲ, ಅದನ್ನು ಮೆನ್ಷನ್ ಮಾಡಿ. ಲಕ್ಷ್ಮಣಪುರ ಬೀಚಲ್ಲಿ ಎಷ್ಟು ದೂರ ನಡ್ಕೊಂಡು ಹೋದ್ರು ಕೂಡ ಮೊಣಕಾಲುದ್ದಂಗೆ. ಇದೇ ಅದು ತೋರ್ಸು, ಇದೇ ಅದು. ಇದೆ ಅಂದರೆ ಈ ಕಡೆ ಅಲ್ಲ, ಆ ಸೈಡು. ಈ ಕಡೆ ಆಳ ಇರುತ್ತೆ, ಆ ಕಡೆ ಅಂದರೆ ಆಡೋಕ್ಕೆಲ್ಲ ಬಿಡ್ತಾರೆ ಈ ಥರ ಆ್ಯಕ್ಟಿವಿಟೀಸು. ಯಾಕಂದರೆ ಅಲ್ಲಿ ಸೇಫ್ ಇರಲ್ವಲ್ಲ ಈ ಕಡೆ, ಹಾಗಾಗಿ ಆಳ ಇಲ್ಲದೆ ಇರೋ ಕಡೆ ಆ್ಯಕ್ಟಿವಿಟೀಸು. ಮತ್ತು ಮಾಮೂಲಿ ನಾವು ಬೀಚಲ್ಲಿ ಆಡೋದಕ್ಕೆಲ್ಲ ಆ ಕಡೆ ಬಿಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಿನ್ನೆ ಎಷ್ಟು 1-2 ಕಿಲೋಮೀಟ್ರ್ ಹೋಗಿದ್ದೀವಿ, ಬಟ್ ಮೊಣಕಾಲ್ವರೆಗೂ ನೀರು ಬಂದಿಲ್ಲ. ಅಲೆಗಳು ಅಷ್ಟು ಇಲ್ಲ, ಯಾಕಂದರೆ ಆ ಕಡೆ ಆ್ಯಕ್ಟಿವಿಟೀಸ್ಗೆ ಸೇಫ್ ಪ್ಲೇಸಲ್ಲಿ ಬಿಡ್ತಾರಲ್ವ, ಹಾಗಾಗಿ. ಸೊ ಇದು ಬೋಟೆಲ್ಲ ಹೋಗೋ ಕಡೆ ತುಂಬ ಆಳ ಇರುತ್ತೆ. ನೆಕ್ಸ್ಟು ಚೆನ್ನಾಗಿತ್ತು. ಬ್ಯಾಕ್ ಟು ಪೋರ್ಟ್ ಬ್ಲೇರ್. ಸೊ ನೋಡೋಣ ಇವತ್ತೇನೇನು ತೋರಿಸ್ತಾರೆ ಅಂತ. ಇವತ್ತು 1-2 ಪ್ಲೇಸ್ ಇದೆ, ಒಂದು ಬೀಚ್ ಇದೆ, ಚೆನ್ನಾಗಿದೆ. ಬೇರೆ ಏನಾದ್ರು ಹೊಸದಾಗಿದ್ರೆ ಮಾಡ್ಬೋದು ನೋಡೋದು. ಮೂವ್ ಆಗ್ತಾ ಇದೆ ಈಗ. ಇದೊಂದು ದೊಡ್ಡದು ಕ್ರೂಸ್ ಬಂದಿದೆ ನಮ್ಮದು. ಇದು ನೌಟಿಕಾ. ಎಲ್ಲ ಪ್ಯಾಸೆಂಜರ್ಸ್ ಎಷ್ಟು ಜನ ಇದ್ದಾರೆ ನೋಡಿ. ನಾವು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. 3 ಡೇಸ್ ಬ್ಯಾಕ್ ಇಲ್ಲೇ ಬಂದಿದ್ವಿ. ನೆಕ್ಸ್ಟು ರೂಮಿಗೆ ಚೆಕ್ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಊಟಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ಡೇ ಬಂದಾಗಲೂ ಈ ಹೋಟೆಲ್ಗೆ ಬಂದಿದ್ವಿ ಊಟಕ್ಕೆ. ಇಲ್ಲಂತೂ ಊಟ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇವತ್ತು ಅವತ್ತಿಂದ ಬರೀ ಬೇರೆ ಬೇರೆ ಐಟಮ್ಸೇ ತಿಂದು ಬೇಜಾರಾಗಿತ್ತು. ಹಾಗಾಗಿ ಅನ್ನ ಸಾಂಬಾರು ತಿನ್ನಬೇಕು ಅಂತ ಅನಿಸಿತ್ತು. ನಮ್ಮ ಊಟ ಅಂದರೆ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಅದಕ್ಕೆ ಇವತ್ತೆಲ್ಲರೂ ಊಟ ತೊಗೊಂಡಿದ್ವಿ ಮಧ್ಯಾಹ್ನ ಆಗಿರೋದ್ರಿಂದ. ಸೊ ಊಟನೇ ತಿನ್ನೋಣ, ಅನ್ನ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಿದೆ. ಬರೀ ರೋಟಿ, ಫ್ರೈಡ್ ರೈಸ್, ಗೀ ರೈಸ್ ಅದೇ ತಿಂದು ಬೇಜಾರಾಗಿದೆ ಅಂತ ಹೇಳಿ ಇವತ್ತೆಲ್ಲರೂ ಊಟ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅನ್ನ ಸಾಂಬಾರು ನಮ್ಮ ಥರ ನಾವು ಮನೇಲಿ ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟ್ ಇತ್ತು. ಸೊ ಅದೆಲ್ಲ ಆದಮೇಲೆ ಈಗ ನೆಕ್ಸ್ಟು 3 o'clock ಆಗಿದೆ. ಈಗ ಇನ್ನೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ ಆ ಕಡೆ ಈ ಕಡೆ. ಸೊ ಮರಗಿಡಗಳಂತೂ ಫುಲ್ ಕಾಡೊಳಗೆ ಹೋಗ್ತಾ ಇರೋದು ನಾವು. ತುಂಬ ಚೆನ್ನಾಗಿದೆ. ಇಲ್ಲಿ ಬೀಚಲ್ಲೆಲ್ಲ ಆಡೋಂಗಿಲ್ಲ, ಯಾಕಂದರೆ ಇಲ್ಲಿ ಕ್ರೊಕೊಡೈಲ್ಸ್ ಇರುತ್ತಂತೆ, ಒಂದೊಂದು ಸತಿ ಬರುತ್ತೆ ಅಂತ ಹೇಳಿ. ಸೊ ಬೀಚಲ್ಲಿ ಆಡೋಂಗಿಲ್ಲ. ಸನ್ಸೆಟ್ ಪಾಯಿಂಟು ಇಲ್ಲಿಂದ ಪೋರ್ಟ್ ಬ್ಲೇರಿಂದ 30 kilometers ಇದೆ ಇದು ನಾವು ಹೋಗ್ತಾ ಇರೋ ಅಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು.
ಹೊಟ್ಟೆ ತುಂಬ ಊಟ ಮಾಡಿದ್ಕೋದ್ಕೂ ಬಿಸಿ ಬಿಸಿ ಅನ್ನ ಸಾಂಬಾರು ಪಲ್ಯ ಸ್ವೀಟು ವೆರೈಟಿ ಕೊಟ್ಟಿದ್ರು, ಹಪ್ಪಳ ಉಪ್ಪಿನಕಾಯಿ ಎಲ್ಲನೂ. ಎಲ್ಲರಿಗೂ ನಿದ್ದೆ ಬಂದುಬಿಟ್ಟಿದೆ ಈಗ, ಮಕ್ಕಳು ಹಸ್ಬೆಂಡು ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ನಾನು ನಿದ್ದೆ ಮಾಡಿಲ್ಲ. ಸೊ ಹಾಗಾಗಿ ಅಕ್ಕಪಕ್ಕ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಇಲ್ಲಂತೂ. ಸೊ ನೋಡಿ ಎಲ್ಲ ಮಲಗಿಬಿಟ್ಟಿದ್ದಾರೆ, ಹೆಂಗಂದ್ರೆ ಹಂಗೆ ಮಲ್ಕೊಂಬಿಟ್ಟಿದ್ದಾರೆ. ಸೊ ಡ್ರೈವರ್ ಒಬ್ಬರು, ನಾನು ಒಬ್ಬಳು ಎದ್ದಿದ್ದೀನಿ ಅಷ್ಟೇ, ಇನ್ನೆಲ್ಲನೂ ನಿದ್ದೆ ಮಾಡ್ತಾ ಇದ್ದಾರೆ. ದೂರ ಕೊಡಬಾರ್ದು, 9 ಹಳ್ಳಿ ಒಳಗೆ ಇರಬೇಕು. ಇಲ್ಲ ನೋಡಿ ಬಳ್ಳಾರಿ ಕಡೆ ಪೋರ್ಟ್ ಬ್ಲೇರಿಂದ ಒಂದು 30 ಕಿಲೋಮೀಟರ್ ಒಂದು ಬೀಚ್ ಬಂದಿದ್ದೀವಿ. ಚಿಡಿಯಾ ಟಾಪು ಅಂತ ಹೆಸರು. ಬಂದ ತಕ್ಷಣ ಆಗಲೇ ತಿಂತಾ ಇದ್ದೀವಿ. स्पाइसी चलेगा हल्का थोड़ा हाँ मस्टर्ड ऑयल चलता मस्टर्ड ಇಲ್ಲೆಲ್ಲ ಆಡ್ತೀರಾ? ಇಲ್ಲ ಆಡಕ್ಕೆ ಬರಲ್ಲ, ಎಲ್ಲೋ ಆಡಂಗಲ್ಲ. ಅದೇ ಮಸಾಲ ಉಡ್ಸ್ಕೊಂಡ್ಬರ್ಬೇಕು. ಮೊಸಳೆ ಗೆಸ್ಟ್ ಹೌಸ್, ಇಲ್ಲಿ ಮೊಸಳೆ ಇರುತ್ತಂತೆ. ಸೊ ಹಾಗಾಗಿ ಆಡೋಕ್ಕಾಗಲ್ಲ. ಇಲ್ಲಿ ಸನ್ಸೆಟ್ ವ್ಯೂ ಒಂದು ಪಾಯಿಂಟ್ ನೋಡ್ಬೋದು ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಪೋರ್ಟ್ ಬ್ಲೇರಿಂದ 25-27 ಕಿಲೋಮೀಟರ್ ಅನಿಸುತ್ತೆ. ಸೊ ನೋಡಿ, ಇಲ್ಲಿ ಬೆಟ್ಟ ಗುಡ್ಡಗಳ ಥರ ಕಾಣಿಸ್ತಿದೆ, ಮರ ಗಿಡಗಳು ಅದೆಲ್ಲನೂ. ಮೊಸಳೆ ಇರುತ್ತೆ ಅಂತ ಹೇಳಿ ಇಲ್ಲಿ ಆಡೋದಕ್ಕಾಗಲ್ಲ. ಸೊ ಸನ್ಸೆಟ್ ವ್ಯೂ ನೋಡ್ಬೋದು ಅಂತ. ಸೊ ನೋಡಿ ಈ ರೀತಿ ಇದೆ. ಇಲ್ಲಿ ಮಾವಿನ ಹಣ್ಣು 1 ವರ್ಷಕ್ಕೆ 3 ಸಲ ಬರುತ್ತಂತೆ. ಚುರ್ಮುರಿ ಎಷ್ಟು? ಮ್ಯಾಂಗೋ 100 ಕಾಸ್ಟ್ಲಿ. ಅಂಡಮಾನ್ ಮ್ಯಾಂಗೋ ಬೇರೆ. ಅದೇ ಕಣ್ರಿ, ಎತ್ಕೊಂಡು ಹೋಗ್ಬಿಡ್ತಿತ್ತು ಒಳಗೆ. ಚಾಯ್ ಚಾಯ್ ಅದ್ರ ಚಾಯ್ ಬಿಸ್ಕೊಟ್ ಪಾನಿ ಬಾಟಲ್. ನೋಡಕ್ ಮಣ್ಣು ತರನೇ ಇರುತ್ತಲ್ಲ ಬಣ್ಣ. ಅದು ಗೊತ್ತೇ ಆಗಲ್ಲ, ಮೊಸಳೆನ ಅಥವಾ ಕಲ್ಲ ಅಂತಾನೆ ಗೊತ್ತಾಗಲ್ಲ. ಪಾನಿ ಬಾಟಲ್ ಚಾಯ್ ಮೊಸಳೆನ ಕಲ್ಲೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಅದು ಹಂಗಿರುತ್ತೆ. ದಾಂಡೇಲಿ ನೋಡಿದ್ವಲ್ಲ ನಾವು. थोड़ा मोड़ा तेलुगु है तो थोड़ा मोड़ा मालूम हो जाएगा. आप किधर से? हम आंध्रा का है. आंध्रा? आंध्रा में हम बोलते हैं आंध्रा पलासा. सही में ಕಾಕ್ರೋಚ್ ಕಾಕ್ರೋಚ್ ಕೈ ಮೇಲೆ ಬಂದ್ರು ಹೊಡೆದು ಬಿಸಾಕ್ತಾರತ್ತೆ. ಕ್ರೊಕೊಡೈಲ್ ಕಣ. ಅವನಿಗೆ ಬೇಜಾರು. ಇವತ್ತು ಸನ್ಸೆಟ್ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಇವತ್ತು ಮೋಡ ಫುಲ್ ಮುಚ್ಕೊಂಡಿದೆ. 1 ಅವರಿಂದ ಕಾಯ್ತಾ ಇದ್ದೀವಿ, ನೋಡೋಣ ಇವತ್ತಾದರೂ ಕಾಣಿಸುತ್ತಾ. 2 ಡೇಸಿಂದನೂ ಸನ್ಸೆಟ್ ವ್ಯೂಗೆ ಹೋಗ್ತೀವಿ ಪಾಯಿಂಟ್ಗೆ, ಅಲ್ಲಿ ಸನ್ಸೆಟ್ ಆಗೋದು ಕಾಣಲ್ಲ, ಮೋಡ ಮುಚ್ಕೊಳ್ಳುತ್ತೆ. ಸೊ ಇವತ್ತು ನಾವು ಬಂದಾಗ ಯಾರೂ ಇರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನೋಡಿ. ಈಗ ಎಷ್ಟು ಜನ ಆದರು ಅಂತ. ಕ್ರೊಕೊಡೈಲ್ ಇದೆ ಅಂತ ಅಂದ್ರೂ ಅಲ್ಲಿವರೆಗೂ ಹೋಗಿದ್ದಾರೆ. ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಗೊತ್ತಿದ್ರೆ ಹೋಗ್ತಿರ್ಲಿಲ್ಲ ಅಂದ್ಕೊಂಡಿದ್ವಿ, ಗೊತ್ತಿಲ್ಲ ಅನಿಸುತ್ತೆ. ಸೊ ಎಷ್ಟು ಜನ ಹೋಗಿದ್ದಾರೆ ನೀರ ಹತ್ರ. ನಾವು ಅದಕ್ಕೆ ಇಲ್ಲೇ ಕೂತಿದ್ದೀವಿ. ನೀರಿಗೆ ಅಷ್ಟು ಪವರ್ ಇದೆ ಅಂತ ನೀರಲ್ಲೇ ಹಿಂಗೆ ಹೇಳ್ಕೊಂಡು ಹೋಗಿ. ಬಟ್ ಅದು ಬೇಕಲ್ಲ, ಒಂದು ಕಲ್ಲನ್ನು ಕಡಿಬೇಕಂದ್ರೆ ಕಟ್ ಮಾಡ್ಬೇಕಂದ್ರೆ ಶಂಖ ಹುಳ ಇತ್ತಾಗಲೇ ಅಲ್ಲಿ ಒಳಗೆ ಒಂದು ಹುಳ ಇರ್ತದೆ, ಅದು ಸತ್ತೋಗಿರ್ತದೆ. ಇಲ್ಲ ಸತ್ತೋಗಿಲ್ಲ, ನಾರ್ಮಲಿ ಹುಳು ಸತ್ತ ಮೇಲೆ ಅಲ್ವಾ ಸರ್ ಶಂಕು ಆಚೆಗೆ ಬಂದು ದಡಕ್ಕೆ ಬೀಳೋದು ಅವಾಗೇನೆ. ಇಲ್ಲ ಕಡ್ಡಿಲ್ಲಲ್ವೇ ಇದರಲ್ಲಿ ಇರ್ಬೇಕು ನೋಡಿ. ಅದು ಅಲ್ಲ ಅಲ್ಲ ಅದ್ರಲ್ಲಿ ಐತೆ ಅನಿಸ್ತದೆ.
ಏನಿದು ಗೊತ್ತಿಲ್ಲ. ಏನೋ ಒಂದು ಕಾಯಿ ಹಾಕೊಂಡ್ಬಂದ್ಬಿಟ್ಟಿದ್ದಾಳೆ. ಅದನ್ನು ಗೂಗಲಲ್ಲಿ ಹಾಕಿ ಏನಿದು ಅಂತ ನೋಡ್ಬೇಕೀಗ. ಫುಲ್ಲು ಫಾರೆಸ್ಟ್ ಏರಿಯಾ ಇದು. ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಫೈನಲಿ, ಹಾಗಾಗಿ ಬ್ಯಾಕ್ ಟು ರೂಮ್ ಅಥವಾ ಶಾಪಿಂಗ್ ಹೋಗೋಣ ಅಂತ. ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಜೆಂಟ್ಸ್ ಎಲ್ಲ 2 hour ಟೈಮ್ ಅಂತ ಹೇಳಿದ್ದಾರೆ ಶಾಪಿಂಗಿಗೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದ್ವು, ಇಲ್ಲೂ ಎಷ್ಟೇ ಎಲ್ಲ ಮುತ್ತಿಂದು. ಸೊ ನೋಡ್ಬೋದು ಎಷ್ಟು ವೆರೈಟಿ ಐಟಮ್ಸ್ಗಳಿದ್ದಾವೆ ಅಂತ. ಸೊ ಇಲ್ಲಿ ಚೆನ್ನಾಗಿರೋ ಅಂಥ ಅಂಗಡಿ ಕರ್ಕೊಂಡು ಬಂದಿದ್ದಾರೆ ಕ್ಯಾಬ್ ಅವರು. ಸೊ ನೋಡ್ಬೋದು, ನೋಡೋಣ ಅಂತ ಹೇಳಿ ನಾವು ಎಲ್ಲ ವೆರೈಟಿ ನೋಡ್ತಾ ಇದ್ದೀವಿ. ಇವನ್ನೇ ಹಾಕೊಂಡ್ಬಂದ್ರು ಮಧ್ಯದಲ್ಲಿ ಒಂದು ಆರ್ಟಿಫಿಷಿಯಲ್ ಇವು ಬರ್ತಾವಲ್ಲ ಗುಂಡು ಆ ಥರ ಮಾಡಿಸ್ಕೊಳ್ಬೋದು. ಇಲ್ಲಿ ಸರಗಳಿಗೆ ಬೇಕಾಗಿರುವಂತಹ ಮಣಿಗಳು, ಅದರಲ್ಲೇ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು ಎಲ್ಲ ಬರೀ ಕಪ್ಪೆ ಚುಪ್ಪಿಂದ ಮಾಡಿರೋವಂಥದ್ದೇನೆ, ತೋರಣಗಳಾಗಿರ್ಬೋದು ಅಥವಾ ಕ್ಲಾಕ್ಗೆ ಡಿಸೈನ್ ಮಾಡಿರೋದು, ಬರೀ ಕವಡೆ, ಶಂಕು ಆ ರೀತಿ ಇದರಲ್ಲಿ ತುಂಬ ಇತ್ತು. ಸೊ ತುಂಬ ವೆರೈಟಿ ಇತ್ತು, ನೋಡ್ತಾ ಇದ್ದೀವಿ ನಾವು. ಇಲ್ಲೇ ಒಂದು 2 hours ಅಂತ ಹೇಳಿ 3 hours ಆಯಿತು ಸೊ ಶಾಪಿಂಗ್ ಮಾಡೋ ಅಷ್ಟರಲ್ಲಿ. ಆಮೇಲೆ ಮತ್ತೆ ಊಟಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಮತ್ತೆ ಮಧ್ಯಾಹ್ನ ಹೋಗಿದ್ದು ಹೋಟೆಲ್ಗೆ ಹೋದ್ವಿ ಊಟಕ್ಕೆ. ಸೊ ನೋಡಿ ಯಾವ ರೀತಿ ಇದೆ ಶೇಪ್ಸ್, ತುಂಬ ಚೆನ್ನಾಗಿದೆ. ನಮಗೆ ಚಿಕ್ಕಪೇಟೆಯಲ್ಲಿ ಸಿಗುತ್ತಲ್ವ ಅದೇ ರೀತಿ ಇದೆ ಇಲ್ಲೂ. ಬಟ್ ಇದು ಒರಿಜಿನಲ್ಲು, ಹಾಗಾಗಿ 1800 2000 ರುಪೀಸು ಒಂದೊಂದು ಲೈನು, ಅಂದರೆ ಒಂದು 40 ಮಣಿ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ 1800 900 ಆ ರೇಂಜಲ್ಲಿತ್ತು. ಸೊ ಬೇಕಂದರೆ ನಮಗೆ ಎಕ್ಸ್ಟ್ರಾನೂ ಮಣಿ ಆ್ಯಡ್ ಮಾಡಿ ಕೊಡ್ತಾರೆ, 2 ಸರ 3 ಸರ ಆ ಥರ ತೊಗೊಬೋದು. ತುಂಬ ವೆರೈಟಿ ಡಿಸೈನ್ಸ್ ಎಲ್ಲ ಇತ್ತು. ಬೇರೆ ಓಲೆಗಳು, ಸರ, ಎಲ್ಲ ರೀತಿ ಮೀನುಗಳ ಥರ ಡಿಸೈನು, ಮತ್ತು ಅಂಡಮಾನ್ದು ಈಗ ಎಲ್ಲ ಹೋದವರೆಲ್ಲ ಮ್ಯಾಗ್ನೆಟ್ ತರ್ದು ಕೊಡ್ತಾರಲ್ಲ, ಸೊ ಆ ಥರದ್ದು ನೋಡಿ ಇಲ್ಲೆಲ್ಲ ವೆರೈಟಿ ಎಷ್ಟು ಚೆನ್ನಾಗಿದೆ ಅಂದರೆ. ಸೊ ನೋಡಿದ್ವಿ ನಾವು ಎಲ್ಲ ಒಂದು ರೌಂಡು. ಮಿರರ್ ಇದು ಕಪ್ಪೆ ಚುಪ್ಪದು ಬಾಕ್ಸ್ ಥರ ಇದೆ, ಬಟ್ ಇದು ಮಿರರು ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬಂದ್ವಿ. ಸೊ ಒಂದೊಂದು ಸತಿ ಅನಿಸುತ್ತೆ ತೊಗೊಬೇಕು ನೆನಪಿಗೆ ಅಂತ, ಒಂದೊಂದು ಸತಿ ಅಯ್ಯೋ ಬೆಂಗಳೂರಲ್ಲೇ ಸಿಗುತ್ತಲ್ವಾ, ಸೊ ಅಲ್ಲಿಂದ ತರೋ ಅಂಥದ್ದೇನಿರಲ್ಲ, ಬೆಂಗಳೂರಲ್ಲೇ ಅದೇ ಸಿಗುತ್ತೆ. ಬಟ್ ಇಲ್ಲೂ ಏನು ಕಮ್ಮಿ ಕೊಟ್ಟಿರಲ್ಲ, ಇಲ್ಲೂ ಕಾಸ್ಟ್ಲಿನೇ ಇರುತ್ತೆ. ಸೊ ಹಾಗಾಗಿ ನೋಡಿ ಈ ಥರ ಟ್ರೇ ಥರದ್ದು ಎಲ್ಲ ಮರದಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು. ಕಾಫಿ ಮಗ್ಗಳಾಗಿರ್ಬೋದು, ಸೊ ಆ ಥರದ್ದೆಲ್ಲನೂ ಮರದಲ್ಲಿ ಮಾಡಿರೋ ಅಂಥದ್ದೇ ಸುಮಾರಿದ್ವು. ನಾವು ಫಸ್ಟ್ ಡೇ ನೌಟಿಕಾ ಬೋಟಲ್ಲಿ ಹೋದಾಗ ಸಿಕ್ಕಿದ್ದ ಬ್ಯಾಂಗ್ಳೂರು ಊಟಿ ಫ್ರೆಂಡ್ಸ್ ಅವರೆಲ್ಲ ಇಲ್ಲಿದ್ದರು, ಅವರು ಎಲ್ಲ ತೊಗೊತಾ ಇದ್ರು. ಸೊ ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ತುಂಬ ಟೈಮ್ ಆಗೋಯಿತು. ಅವರೇ ಪೋಣಿಸಿ ನಮಗೆ ಬ್ಯಾಕೆಲ್ಲ ಥ್ರೆಡ್ ಎಲ್ಲ ಹಾಕಿ ಕೊಡ್ತಾರೆ, ಚೈನ್ ಥರ ಹಾಕಿ ಎಲ್ಲ ಮಾಡಿಕೊಡ್ತಾರೆ. ಈಗ ಸೆಲೆಕ್ಟ್ ಆದಮೇಲೆ ಎಲ್ಲ ತೊಗೊತಾ ಇದ್ದೀವಿ. ಫೈನಲ್ ರೇಟಲ್ಲಿ 10% ಡಿಸ್ಕೌಂಟ್ ಮಾಡಿದ್ರು. ಲಾಸ್ಟ್ ಡೇ 2 ಗಂಟೆಗೆ ಫ್ಲೈಟ್ ಇದೆ ನಮಗೆ ಬ್ಯಾಂಗ್ಳೂರಿಗೆ, ಹಾಗಾಗಿ ಇನ್ನೂ ಒಂದು ಪ್ಲೇಸ್ ಇದೆ, ಅದು ನೋಡಿಕೊಂಡು ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಾಯ್.